ನಿಮ್ಮ ಮನೆಯ ಫೋಟೋಗಳಲ್ಲಿ ವಿಗ್ರಹಗಳಲ್ಲಿ ದೇವತೆಗಳು ಬಲಗಾಲ್ನ ಕೆಳಗಡೆ ಬಿಟ್ಟು ಎಡಗಾಲ್ನ ಮಡ್ಚ್ಕೊಂಡಿದಾರಾ, ಅಥವಾ ಎಡಗಾಲ್ನ ಕೆಳಗಡೆ ಬಿಟ್ಟು ಬಲಗಾಲ್ನ ಮಡ್ಚ್ಕೊಂಡಿದಾರಾ, ಇಲ್ಲ ಅಂದ್ರೆ ಪದ್ಮಾಸನದಲ್ಲಿ ಕೂತಿದಾರಾ? ಏನು ಈ ವಿಗ್ರಹಗಳಲ್ಲಿ ದೇವತೆಗಳ ಫೋಟೋಗಳಲ್ಲಿ ಈ ತರ ವ್ಯತ್ಯಾಸಗಳಿದಾವೆ? ಏನು ಈ ವ್ಯತ್ಯಾಸವನ್ನು ನಮ್ಮ ಸೈಂಟಿಸ್ಟ್ಗಳಾದ ನಮ್ಮ ಋಷಿಮುನಿಗಳು ಯಾವ ರೀತಿ ಇದನ್ನು ನಮ್ಗೆ ತಿಳಿಸಿದ್ದಾರೆ, ಯಾವ ಸಿಂಬಾಲಿಕ್ ಆಗಿ ಇದನ್ನ ನಮ್ಗೆ ಆರಾಧನೆ ಮಾಡೋದಕ್ಕೆ ತಿಳಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆತ್ಮ ನಮಸ್ತೆ ಎಲ್ಲಾರ್ಗು. ಇವಾಗ ಸೂರ್ಯ ಕಡೆ ಚಂದ್ರ ಕಡೆ ಅಂತಿದೆ. ಸೂರ್ಯನಾಡಿ ಚಂದ್ರನಾಡಿ ಯಾವ ವಿಗ್ರಹಗಳು ಬಲಗಾಲ್ನ ಕೆಳಗಡೆ ಬಿಟ್ಟು ಎಡಗಾಲ್ನ ಮೇಲ್ಗಡೆ ಇಟ್ಟಿರ್ತಾರಲ್ಲ, ಆ ವಿಗ್ರಹಗಳು ಸೂರ್ಯಕಲೆನಲ್ಲಿ ಓಡ್ತಾ ಇದೆ ಅಂತ ಅರ್ಥ. ಸೂರ್ಯಕಲೆನಲ್ಲಿ ಓಡ್ತಿರುವಂತಹ ವಿಗ್ರಹಗಳನ್ನ ಅಥವಾ ದೇವಸ್ಥಾನಗಳಲ್ಲಿ ಆರಾಧನೆ ಮಾಡಿದಾಗ ನಮ್ಮ ಸಂಕಲ್ಪಗಳು, ನಮ್ಮ ಕಷ್ಟಗಳು ಎಲ್ಲವನ್ನು ನೆರವೇರಿಸುವಂತಹ ಆಶೀರ್ವಾದ ಮಾಡುವಂತಹ ವಿಗ್ರಹಗಳು ಅದಾಗಿರುತ್ತೆ. ಅಲ್ಲಿ ನೀವೇನೇ ಸಂಕಲ್ಪಗಳು ಮಾಡ್ಕೊಂಡ್ರು ಈಡೇರುತ್ತೆ. ಅದೇ ತರಹ ನೀವು ಎಡಗಾಲು ಮೇಲ್ಗಡೆ ಇಟ್ಕೊಂಡು ಬಲಗಾಲ್ನ ನೀವು ಕೆಳಗಡೆ ಇಟ್ಟಿರುವಂತಹ ವಿಗ್ರಹಗಳಿಗೆ ಅಥವಾ ಫೋಟೋಗಳಿಗೆ ಆರಾಧನೆ ಮಾಡಿದಾಗ ಅದು ನಿಮ್ಮ ಯಾವುದೇ ಸಂಕಲ್ಪಗಳನ್ನು ಈಡೇರಿಸುವುದಿಲ್ಲ. ನಿಮ್ಮ ಕಷ್ಟಗಳನ್ನ ನೋಡ್ತಾ ಇರುತ್ತೆ, ಸುಮ್ಮನೆ ಕೇಳಿಸ್ಕೊಳ್ತಾ ಇರುತ್ತೆ ಅಷ್ಟೇ ಹೊರತು ನಿಮ್ಮ ಯಾವುದೇ ಸಂಕಲ್ಪಗಳು ಆ ವಿಗ್ರಹಗಳನ್ನ, ಆ ಫೋಟೋಗಳನ್ನ ಆರಾಧನೆ ಮಾಡೋದ್ರಿಂದ ಸಂಕಲ್ಪಗಳು ನೆರವೇರೋದಿಲ್ಲ. ಅದು ಎಷ್ಟೇ ಪುರಾತನವಾದ ಹಳೆಯ ದೇವಸ್ಥಾನವಾಗಿದ್ರು, ಋಷಿಮುನಿಗಳು ನೆಲೆಸಿರುವಂತಹ ದೇವಸ್ಥಾನಗಳಾಗಿದ್ರು ಕೂಡ ಆ ದೇವತೆಗಳಿಗೆ ಇರುವಂತಹ ಶಕ್ತಿಯನ್ನು ಈ ತರ ನಮ್ಮ ಸೈಂಟಿಸ್ಟ್ಗಳಾದ ನಮ್ಮ ವಿಜ್ಞಾನಿಗಳಂತಹ ಋಷಿಮುನಿಗಳು ತಿಳಿಸಿರುವಂಥದ್ದು. ಹಾಗೆ ಪದ್ಮಾಸನದಲ್ಲಿ ಕೂತಿರ್ತಾರ, ಆ ವಿಗ್ರಹ ನಾವು ಆರಾಧನೆ ಮಾಡ್ಬೋದಾ, ಆ ಫೋಟೋಗಳನ್ನ ಪೂಜೆ ಮಾಡ್ಬೋದಾ? ಪದ್ಮಾಸನದಲ್ಲಿ ಕೂತಿರುವಂತಹ ಫೋಟೋಗಳು ಅವರು ಧ್ಯಾನ ಸ್ಥಿತಿನಲ್ಲಿ ಇರ್ತಾರೆ. ಅದರಲ್ಲಿ ಇವಾಗ ಅವ್ರಿಗೆ ಸುಷುಮ್ನ ನಾಡಿನಲ್ಲಿ ಓಡ್ತಾ ಇರುತ್ತೆ. ಯಾರು ಧ್ಯಾನ ಮಾಡ್ತಾರಲ್ಲ ಅವ್ರಿಗೆಲ್ಲ ಸುಷುಮ್ನ ನಾಡಿ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿರುತ್ತೆ. ಆ ವಿಗ್ರಹಗಳನ್ನ ನೀವು ಆರಾಧನೆ ಮಾಡಿದಾಗ ನಿಮ್ಗೆ ಆಧ್ಯಾತ್ಮ ರೀತಿಯಲ್ಲಿ ಸಫಲತೆ ಆಗ್ಬೇಕು, ಆಧ್ಯಾತ್ಮ ರೀತಿಯಲ್ಲಿ ಉನ್ನತವಾಗ್ಬೇಕು ಅಂತ ಅನ್ನೋರಿಗೆ ಆ ವಿಗ್ರಹಗಳನ್ನ ಇಟ್ಟು ಆರಾಧನೆ ಮಾಡಿದಾಗ ನಿಮ್ಗೆ ಆಧ್ಯಾತ್ಮದ ಒಳಗಿನ ಗುಟ್ಟು, ಒಳಗಿನ ರಹಸ್ಯ ಎಲ್ಲವೂ ಕೂಡ ತಿಳಿಸ್ತಾ ಹೋಗ್ತಾರೆ. ಈಗ ನೀವು ನೋಡಿರ್ಬೋದು, ಶಿವನ ಮುಂದೆ ನಂದಿಯ ವಿಗ್ರಹನ ಇಟ್ಟಿರ್ತಾರೆ. ನೀವು ನಂದಿಯ ವಿಗ್ರಹ ಒಂದೊಂದು ದೇವಸ್ಥಾನದಲ್ಲಿ ಎಡಗಾಲ್ನ ಮುಂದೆ ಇಟ್ಟಿರುತ್ತೆ, ಒಂದೊಂದು ವಿಗ್ರಹದ ಮುಂದೆ ಇರೋದು ಬಲಗಾಲ್ನ ಮುಂದೆ ಇಟ್ಟಿರುತ್ತೆ. ಏನಿದನ್ನ ಈ ವ್ಯತ್ಯಾಸಗಳನ್ನ ಏನಕ್ಕೆ ತಿಳಿಸಿದ್ದಾರೆ? ಯಾಕೆ ಒಂದೇ ತರ ಇರ್ಬೋದಾಗಿತ್ತಲ್ಲ? ಇಲ್ಲಿ ವ್ಯತ್ಯಾಸಗಳು ಖಂಡಿತ ಇದಾವೆ. ಇಲ್ಲಿರುವಂತಹ ವಿಜ್ಞಾನವನ್ನೇ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇರೋದು. ಬಲಗಾಲ್ನ ಯಾವ ಬಸವ ಮುಂದ್ಗಡೆ ಇಟ್ಟಿರ್ತಾರಲ್ಲ, ಅಲ್ಲಿ ಆ ಶಕ್ತಿಯ ಪ್ರಹರತೆ ತುಂಬಾ ಹೆಚ್ಚಾಗಿರುತ್ತೆ. ನೀವು ಅದನ್ನ ಹೇಗೆ ಕಂಡಿಡ್ಕೋಬಹುದು ಅಂತಂದ್ರೆ, ನೀವು ಆ ದೇವಸ್ಥಾನಗಳಿಗೆಲ್ಲ ಹೋಗಿ ಗರ್ಭಗುಡಿ ಹತ್ರ ನಿಂತಿ ಅಥವಾ ಈಚೆ ಕಡೆ ಸ್ವಲ್ಪ ಗರ್ಭಗುಡಿಯಿಂದ 2 ಸ್ಟೆಪ್ ಮುಂದೆ ಅಥವಾ ಆ ಕಡೆ ಈ ಕಡೆ ಎಲ್ಲ ಕೂತಾಗ ಒಂದು ಅರ್ಧ ಗಂಟೆ ಕುತ್ಕೊಂಡೆ ಸಾಕು, ನಿಮ್ಗೆ ನೀವು ಫುಲ್ಲು ಬೆವರು ನಿಮ್ಮ ಮೈಯಿಂದ ಹನಿವಾಗಿ ಹರಿದು ಹೋಗ್ತಾ ಇರುತ್ತೆ. ಅಲ್ಲಿ ನಿಮಗೆ ಶಕ್ತಿ ಪ್ರಹಾರವಾಗಿದೆ ಅಂತ, ಅಲ್ಲಿ ಶಕ್ತಿ ಇನ್ನೂ ಜಾಗೃತವಾಗಿದೆ ಅಂತ. ಆ ಶಕ್ತಿಯ ಜಾಗೃತೆಯನ್ನು ನೀವು ಅರ್ಥಕೊಳ್ಬೇಕಾಗಿರೋದು ಹೀಗೇನೆ. ಎಲ್ಲಾ ದೇವಸ್ಥಾನಗಳಲ್ಲೂ ಎಲ್ಲಾ ಶಕ್ತಿ ಇರುತ್ತಾ? ಇರೋದಿಲ್ಲ. ಎಲ್ಲಾ ದೇವಸ್ಥಾನಗಳಲ್ಲೂ ಒಳ್ಳೆಯ ಶಕ್ತಿ ಇರುತ್ತಾ? ಖಂಡಿತ ಇಲ್ಲ. ಎಲ್ಲಾ ದೇವಸ್ಥಾನಗಳಲ್ಲೂ ದುಷ್ಟ ಶಕ್ತಿನೂ ಇರುತ್ತೆ, ಅಸುರ ಶಕ್ತಿನೂ ಇರುತ್ತೆ, ಹಾಗೆ ಶಕ್ತಿನೂ ಇರುತ್ತೆ. ಹಾಗೆ ಶಕ್ತಿಯ ಪ್ರಹರತೆ ಅಲ್ಲಿ ಮೈನಸ್ ಆಗಿ ಕೂಡ ಇರ್ಬೋದು, ಅಲ್ಲಿ ಶಕ್ತಿಯ ಪ್ರಹರತೆ ಪ್ಲಸ್ ಆಗಿ ಕೂಡ ಇರ್ಬೋದು. ಇದನ್ನ ನೀವು ಗಮನಿಸ್ಬೇಕಾಗಿರುವಂತಹ ವಿಷಯ. ನೀವು ನಂದಿಯನ್ನು ಬಲಗಾಲ್ನ ಮುಂದೆ ಇಟ್ಟು ಎಡಗಾಲ್ನ ಹೀಗೆ ಹಿಂದೆ ಇಟ್ಟು ಕೂತಿದ್ರೆ ಅಲ್ಲಿ ನಿಮಗೆ ಶಕ್ತಿ ನ್ಯೂಟ್ರಲ್ ಆಗಿದೆ ಅಂತ ಅರ್ಥ. ಅಂದ್ರೆ ಅಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ಶಕ್ತಿ ಇದೆ. ಆ ಶಿವನ ದೇವಸ್ಥಾನದಲ್ಲಿ, ಆ ಶಕ್ತಿ ದೇವಸ್ಥಾನಗಳ ಶಕ್ತಿ ಇದೆ, ಅಲ್ಲಿ ನ್ಯೂಟ್ರಲ್ ಆಗಿದೆ. ಆ ದೇವಸ್ಥಾನಗಳಲ್ಲಿ ನಿಮ್ಮ ಸಂಕಲ್ಪಗಳು ಈಡೇರೋದಕ್ಕೆ ಅಲ್ಲ, ಅದು ಬಂದು ಸಮಾಜದ ಉದ್ಧಾರಕ್ಕಾಗಿ, ನಮ್ಮ ಭೂಮಿಯ ಉದ್ಧಾರಕ್ಕಾಗಿ ಆ ಯೋಗಿಗಳು ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವನ ಪ್ರತಿಷ್ಠಾಪನೆ ಆಗಿರುತ್ತೆ ಅಲ್ಲಿ. ಹಾಗಾಗಿನೇ ಎಲ್ಲಿ ಈ ತರ ವ್ಯತ್ಯಾಸಗಳು ಕಂಡು ಬರೋದು ನಿಮ್ಗೆ. ನೀವು ಹಳೆಯ ದೇವಸ್ಥಾನಗಳಿಗೆ ಹೋದಾಗ ಇದನ್ನೆಲ್ಲ ನೀವು ಗಮನಿಸಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ಯಾವ ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೂ ತುಂಬಾ ಸುಲಭ ಆಗುತ್ತೆ. ಆತ್ಮ ನಮಸ್ತೆ ಎಲ್ಲರಿಗೂ.